ಖರ್ಗೆ ಸರ್ ಸಿಟಿ ರವಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತಮ್ಮ ಗಮನಕ್ಕೆ ಬಂದಿರಬೇಕೇನೋ. ನೀಟಿಗೂ ಮುಲ್ಲಾಗಳಿಗೂ ಏನ್ ಸಂಬಂಧ? ನೀಟಿಗೂ ಮುಲ್ಲಾಗಳಿಗೂ ಅವರಿಗೆ ಇದಕ್ಕೇನು ಸಂಬಂಧ? ಹೇಳಿ ಸರ್. ಇಲ್ಲ, ಈಗ ಸಿಟಿ ರವಿಯವರು ಯಾರು ಪರವಾಗಿದ್ದಾರೆ? ಯಾರು ಆ ಪ್ರತಿಭಟನೆದಲ್ಲಿ ಯಾರ ಫೋಟೋ ಇದೆ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಯುವಕರ ಭವಿಷ್ಯ ನಿರ್ಮಾಣ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ? ಇವ್ರಿಗೆ ಏನಾದ್ರೂ ಬಿಜೆಪಿದವ್ರಿಗೆ ನಾಚಿಕೆ ಇದ್ದಿದ್ರೆ ಇಷ್ಟೊತ್ತಿಗೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆ ಕೊಡಿಸ್ತಾ ಇದ್ರು. ಯಾಕೆ ಇಷ್ಟು ಎದುರ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ? ಯಾವ ರಹಸ್ಯ ಇದೆ ಇವರಿಗೆ? ಏನೋ ಇರ್ಬೇಕಲ್ಲ. ಏನು RSS ಅವರ ಗಣವೇಶ ಹಾಕೊಂಡ ತಕ್ಷಣನೇ ನಿಮ್ದು ಸಾತ್ಕೂನ್ ಮಾಫ? ಅಥವಾ ಮೋಹನ್ ಭಾಗವತ್ ಅವ್ರು ಹೇಳಿದಾರ ಮೋದಿ ಅವರೇ ಇವ್ರಿಗೆ ಮುಟ್ಟಬಾರ್ದು ಅಂತ? ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಇವತ್ತು ಬೀದಿಗಿಳಿದಿದ್ದಾರೆ ಅವ್ರ ಭವಿಷ್ಯದ ಬಗ್ಗೆ. 10 ವರ್ಷದಲ್ಲಿ 152 ಪೇಪರ್ ಲೀಕ್ ಆಗಿದೆ. ಯಾರು ಹೊಣೆಗಾರಿಕೆ ತಗೊಳಕ್ ರೆಡಿ ಇಲ್ಲ. ಪ್ರಧಾನ ಮಂತ್ರಿ ನೋಡಿದ್ರೆ ನೀವು ರೀಲ್ಸ್ ಮಾಡಿ ಅಂತ ಹೇಳ್ತಾರೆ ಮಂತ್ರಿಗೆ. ಅವರು ಮಧ್ಯರಾತ್ರಿ ಬಂದು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಪಾರ್ಲಿಮೆಂಟ್ ನಡೆಸಿ ಪಾರ್ಲಿಮೆಂಟ್ ನಲ್ಲಿ ಸ್ಟೇಟ್ಮೆಂಟ್ ಕೊಡೋ ಜವಾಬ್ದಾರಿ ಇಲ್ವಾ ಪ್ರಧಾನ ಮಂತ್ರಿಗೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ, ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡೋದ ನೆನಪಿಲ್ವಾ? ನಿನ್ನೆ ನನ್ನ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕ್ಷಮಿಸಬೇಕು. ಅವರು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಸಾಹೇಬರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ನಮಗೆ ನೋಡಿದಾಗೆಲ್ಲ ಬಹಳ ಕಠಿಣ ಪ್ರಶ್ನೆಗಳು ಕೇಳ್ತೀರಾ. ನೀತಿಗಳ ಬಗ್ಗೆ ಕೇಳ್ತೀರಾ, ಪಾಲಿಸಿ ಬಗ್ಗೆ ಕೇಳ್ತೀರಾ, ಫಾರಿನ್ ಪಾಲಿಸಿ ಬಗ್ಗೆ ಕೇಳ್ತೀರಾ, ಎಜುಕೇಶನ್ ರಿಫಾರ್ಮ್ಸ್ ಬಗ್ಗೆ ಕೇಳ್ತೀರಾ, ಸೆಕ್ಯೂರಿಟಿ ಬಗ್ಗೆ ಕೇಳ್ತೀರಾ, ಬಾಂಗ್ಲಾದೇಶಗಳ ಬಗ್ಗೆ ಕೇಳ್ತೀರಾ. ಆದ್ರೆ ಬಿಜೆಪಿಯವರಿಗೆ ಏನು ಕೇಳೋದೇ ಇಲ್ಲ ಅಲ್ಲ. ನಿನ್ನೆ ನಾನು ನೋಡಿದೆ, ಪ್ರಿಯಾಂಕಾ ಗಾಂಧಿ ಅವರು ಇದ್ದ ತಕ್ಷಣ ನೀಟ್ ಬಗ್ಗೆ ಕೇಳಿದ್ರು. ಅಮಿತ್ ಶಾ ಅವರು ಧೋತಿ ಉಟ್ಕೊಂಡು ಬಂದಿದ್ದಾರೆ ಪಾರ್ಲಿಮೆಂಟ್ಗೆ. ಕ್ಯಾ ಸರ್ ನಯಾ ಡ್ರೆಸ್ ಅಂತ ಹೇಳ್ತಾರೆ. ಯಾಕೆ ಸರ್ ಅವರಿಗೆ ಮಕ್ಕಳ ಮೇಲೆ ನೀವು ಅಟ್ಯಾಕ್ ಮಾಡಿದ್ದು? ಯಾಕೆ ಪೊಲೀಸ್ ಗುಂಡಾರಿಸಿದ್ದು, ಟಿಯರ್ ಗ್ಯಾಸ್ ಹಾಕಿಸಿದ್ದು, ಲಾಠಿ ಪ್ರಹಾರ ಮಾಡಿದ್ದು? ಯಾರಾದ್ರೂ ಒಬ್ಬರನ್ನ ಕೇಳಿದಾರೆ ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ? ಒಬ್ರು ಹೊಣೆಗಾರಿಕೆ ಕೇಳಿದ್ರ ಅಮಿತ್ ಶಾ ಅವರಿಗೆ? ಎದುರುಗಡೆನೆ ಹೋಗ್ತಾರೆ. ಪಾರ್ಲಿಮೆಂಟಿಗೆ ಹೋಗ್ಬೇಕಾದ್ರೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೇ ಇರ್ತಾರೆ. ಒಬ್ರು ಕೂಡ ಕೇಳಿಲ್ಲ. ಏನ್ ಕೇಳ್ತಾರೆ? ಏನ್ ಸರ್ ಇವತ್ತು ಧೋತಿ ಹಾಕೊಂಡು ಬಂದಿದ್ದೀರಾ ಕುರ್ತಾ ಬಿಟ್ಟಿ ಅಂತ. ಅದೇ ಪ್ರಿಯಾಂಕಾ ಗಾಂಧಿ ಇದ್ದಿದ್ರೆ, ಇಲ್ಲ ಒಂದ್ ನಿಮಿಷ ಅಣ್ಣ, ನಾನ್ ಕರ್ನಾಟಕದಲ್ಲ, ಒಂದ್ ನಿಮಿಷ, ನೀವು ಮಾಡಿದ್ರೆ ನಿಮ್ಗೆ ಅಭಿನಂದನೆಗಳು. ನಾನು ನಿಮ್ದು ಅಂತ ಹೇಳಿಲ್ಲ, ನಾನು ಡೆಲ್ಲಿದೆ ಅಂತ ಹೇಳಿದೆ. ಎಲ್ಲ ಕಠಿಣ ಪ್ರಶ್ನೆಗಳು ನಮಗೆ, ಹೊಣೆಗಾರಿಕೆ ನಮಗೆ. ಅವ್ರೇನಕ್ಕೆ ಮನ್ ಕಿ ಬಾತು ರೀಲ್ ಮಾಡಕ್ ಇಟ್ಟಿದ್ದೀರಾ ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ? Why is the parliament not running? Why can't Mr. Dharmendra Pradhan be thrown out of the cabinet and the parliament allowed to function so that crores of youngsters can get answers to their questions? ನೀಟ್ ಪೇಪರ್ ಲೀಕ್ 47 ಜನಕ್ಕೆ ನೀವು ಯಾವ್ದೋ ಅಧಿಕಾರಿಗಳ ಮೇಲೆ ತಗೊಂಡ್ರು. ಈಗ ನೀವೇ ಎಷ್ಟೊಂದ್ ಸರಿ ಇಲ್ಲಿ ನಮ್ಮ ಸರ್ಕಾರಗಳಿದ್ದಾಗ ನಮ್ಮ ಮಂತ್ರಿಗಳು ರಾಜೀನಾಮೆ ಕೊಡಿಸಿದೀವಿ ಹೊಣೆಗಾರಿಕೆ ತಗೊಂಡು. ಜಾರ್ಜ್ ಸಾಹೇಬ್ರು ಇರ್ಬೋದು, ನಿಮ್ಮ ನಾಗೇಂದ್ರ ಅವ್ರು ಇರ್ಬೋದು. ಫಸ್ಟ್ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದಾಗ ನೀವೇ ತಾನೇ ಕೇಳ್ತೀರಾ, ಅಧಿಕಾರಿಗಳಿಗೆ ಮಾಡಿದ್ರೆ ಆಯ್ತಾ ನಿಮ್ದು ಅಂತ ಜವಾಬ್ದಾರಿ? ಇಲ್ಲಿ ಯಾವಾಗ ಆಗಿದ್ದು ಹಗರಣ? 1.5 ತಿಂಗಳ ಹಿಂದೆ. 1.5 ತಿಂಗಳು ಏನ್ ಕತ್ತೆ ಕಾಯ್ತಾ ಇದ್ರೇನ್ರಪ್ಪ ನೀವು ಕೇಂದ್ರ ಸರ್ಕಾರದವರು ಆಕ್ಷನ್ ತಗೊಳಕ್ಕೆ? ಲಕ್ಷಾಂತರ ಯುವಕರು ಬೀದಿಗೆ ಬೀಳ್ಬೇಕಾಗಿತ್ತ ನಿಮ್ಗೆ ಆಕ್ಷನ್ ತಗೊಳಕ್ಕೆ? ಒಂದು ರಾಜೀನಾಮೆ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ನರೇಂದ್ರ ಮೋದಿ ಅವರು ಎಷ್ಟು ಹೆದರ್ತಿರ್ಬೇಕು ಧರ್ಮೇಂದ್ರ ಪ್ರಧಾನಿಗೆ. ನನಗೇನೋ ಅನ್ಸುತ್ತೆ, ಧರ್ಮೇಂದ್ರ ಪ್ರಧಾನ್ ಇಸ್ ದ ಮೋಸ್ಟ್ ಸುಪ್ರೀಂ ಇನ್ ದ ಕ್ಯಾಬಿನೆಟ್. ನಾನು ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ತಮ್ಮ ಮುಖಾಂತರ ದಯವಿಟ್ಟು ಹೆದರ್ಕೋಬೇಡಿ. ಇಡೀ ಯುವ ಸಮುದಾಯ ನಿಮ್ ಜೊತೆ ಇದೆ, ನಾವು ನಿಮ್ ಜೊತೆ ಇದ್ದೀವಿ. ರಾಜೀನಾಮೆ ಕೊಡಿಸಿ ಕ್ಯಾಬಿನೆಟ್ ಇಂದ ಒಳಗಾಕಿ, ನಾವು ನಿಮ್ ಜೊತೆ ಇದ್ದೀವಿ. ಹೆದರ್ಕೋಬೇಡಿ. RSS ಅವರ ಜೊತೆ ಹೆದರ್ಕೋಬೇಡಿ. ಮೋಹನ್ ಭಾಗವತ್ ಅವರಿಗೆ ಹೆದರ್ಬೇಡಿ. ರಾಜೀನಾಮೆ ಇಸ್ಕೊಳ್ಳಿ, ಪ್ರಾಮಾಣಿಕತೆಯನ್ನ ತೋರಿಸಿ, ಮಕ್ಕಳ ಭವಿಷ್ಯದ ಪರವಾಗಿ ನಿಂತಿದೀವಿ ಅಂತ ಒಂದು ದೃಢ ನಿರ್ಧಾರ ತಗೊಳ್ಳಿ. ನಾವು ನಿಮ್ ಜೊತೆ ಇದ್ದೀವಿ. ಯಾಕಷ್ಟು ಹೆದರ್ತೀರಾ? ಇವತ್ತು ನಮ್ಮ ದೇಶದಲ್ಲಿ 2 ಮೋಸ್ಟ್ ಕವರ್ಡ್ ಪೀಪಲ್ ಅಂದ್ರೆ ನಿಮ್ಮ ಪ್ರಧಾನಮಂತ್ರಿ ಮೋದಿ ಅವರು, ಅಮಿತ್ ಶಾ ಅವರು. ನಂಬರ್ 1 and 2 ಅಸಮರ್ಥರು ಮತ್ತೆ ಸಂಪೂರ್ಣವಾಗಿ ಹೆದರ್ ಪುಕ್ಕಲರು.
ಹೌದು, ಏನಕ್ಕೆ ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಪಾರ್ಲಿಮೆಂಟ್ ನಡ್ಸಕ್ ಆಗೋದಿಲ್ಲ, ಉತ್ತರ ಕೊಡಕ್ಕಾಗಲ್ಲ. ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ ಸರ್? 12 ವರ್ಷ ಆಯ್ತು. ಈಗ ಹೆಂಗೆ ನೀವು ಕೇಳ್ತಿರಲ್ಲ ಗುರುದರ್ ನನಗೆ, ಈಗ ಓಪನ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ? ನಿಮ್ ಜೊತೆನ ಮಾಡಿದಾರ ಸ್ವಾಮಿ ರಿಪಬ್ಲಿಕ್ ಅವ್ರ ಜೊತೆ? ಸ್ಕ್ರಿಪ್ಟೇ ಬರ್ದು ಕೊಡ್ತೀರಾ, ನೀವು ಬರ್ತೀರಾ, ಅವರು ಬರೀತಾರೆ. ಮಾವಿನಕಾಯಿ ಹೆಂಗ್ ತಿಂತೀರಾ, ವಾಚ್ ಹೆಂಗ್ ಉಟ್ಕೊಂತೀರಾ, ಯಾಕೆ ಇಷ್ಟು ಕಮ್ಮಿ ಮಲಗ್ತೀರಾ, ರಾತ್ರಿ 12 ಗಂಟೆಗೆ ಬಂದ್ಗಲ ಹಾಕೊಂಡಿದ್ದು ಯಾರವತ್ತ ನೋಡಿದೀರಾ? ನೀವೀಗ ಉಬರ್ ಕಲಿದವ್ರನ್ನ